ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಬಿಳಿಗಿರಿ ರಂಗನ ಬೆಟ್ಟ. ಸೊ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವು ಬೆಳಗ್ಗೆ ಒಂದು 6:30ಗೆ ಹೊರಟಿದ್ವಿ ಮನೆಯಿಂದ. ಸೊ ನಾವು ಬೆಂಗಳೂರಿಂದ ಹೊರಟಿದ್ವಿ. ಸುಮಾರು 220 ಕಿಲೋಮೀಟ್ರ್ ಇದೆ ಬೆಂಗಳೂರಿಂದ. ಮೈಸೂರು ಮತ್ತು ಚಾಮರಾಜನಗರದ ಮಧ್ಯೆ ಇರುವಂತಹ ನಿಸರ್ಗ ತುಂಬ ಚೆನ್ನಾಗಿದೆ ಇಲ್ಲಿ. ಮತ್ತು ಇದು ಒಂದು ಐತಿಹಾಸಿಕ ಸಂಯೋಜನೆ, ಅದ್ಭುತ ಸ್ಥಳ ಅಂತಲೇ ಹೇಳ್ಬೋದು. ನೋಡಿ, ಹೋಗಬೇಕಾದ್ರೆ ತುಂಬ ಟ್ರಾಫಿಕ್ ಇತ್ತು, ಬಟ್ ಆದರೂ ಪರವಾಗಿಲ್ಲ. ತುಂಬ ಚೆನ್ನಾಗಿತ್ತು ಜರ್ನಿ ಮಾತ್ರ. ಆಮೇಲೆ ರಾಮನಗರ ಕೂಡ ಬರುತ್ತೆ ಮಧ್ಯದಲ್ಲಿ. ಸೊ ಇದ್ರ ಹಿಸ್ಟ್ರಿ ಹೇಳಬೇಕು ಅಂತಂದರೆ, ಇದು ಸುಮಾರು ಸಮುದ್ರ ಮಟ್ಟದಿಂದ ಒಂದು 5,000 ಅಡಿ ಎತ್ತರದಲ್ಲಿದೆ. ಬಟ್ ಇದರಲ್ಲಿ ಕಾಣುವಂಥ ವ್ಯೂ ಮಾತ್ರ ಅಮೇಝಿಂಗ್. ಆಮೇಲೆ ಈ ದೇವಾಲಯದ್ದು ಸುಮಾರು 800-900 ವರ್ಷಗಳ ಇತಿಹಾಸ ಕೂಡ ಇದೆ ಅಂತ ಹೇಳ್ತಾರೆ. ನೋಡಿ, ನಾವು ಹೋಗ್ತಾ ಇದ್ವಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ, ಮದ್ದೂರು ಟಿಫನ್ಸ್ ಅಂತ ಹೋಟೆಲಲ್ಲಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಎಲ್ಲರೂ ಮಲಗಿದ್ರು. ನಾನು ಕೂಡ ನನ್ನ ಪಾಪುನ ಕರ್ಕೊಂಡು ಕೂತ್ಕೊಂಡಿದ್ದೆ. ಕಾಫಿ ಮಾತ್ರ ಸೂಪರಾಗಿತ್ತು. ಹಾಗೆ ರೋಡ್ ಮಧ್ಯ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಬರ್ತಾಯಿತ್ತು ನಮಗೆ. ಸೊ ಅದೆಲ್ಲ ಆದಮೇಲೆ, ಸೊ ಇದು ಆ್ಯಕ್ಚುಲಿ ಕಟ್ಟಡ ಒಂದು ಹೊಯ್ಸಳರ ಕಾಲದ್ದು ಅಂತ ಹೇಳ್ತಾರೆ. ಹಾಗೆ ನೋಡಿ, ಈಗ ನಾವು ಎಂಟ್ರೆನ್ಸ್ ಆದ್ವಿ. ಅಲ್ಲೆಲ್ಲ ಗಣಪತಿ ಪೂಜೆ ಮಾಡಿಸಿ ಒಳಗಡೆ ಬಿಟ್ಟರು. ಸೊ ಒಳಗಡೆ ಹೋದ್ಮೇಲೆ ತುಂಬ ಚೆನ್ನಾಗಿದೆ ರೋಡ್ ಮಾತ್ರ. ಅಕ್ಕಪಕ್ಕ ಎಲ್ಲ ಗ್ರೀನರಿ ತುಂಬ ಚೆನ್ನಾಗಿ ನೋಡ್ಬೋದು. ಸೊ ನಾನು ಮತ್ತು ಪಾಪ ಎಂಜಾಯ್ ಮಾಡ್ತಾ ಕೂತ್ಕೊಂಡಿದ್ವಿ ಹಾಗೆಯೇ. ಆಮೇಲೆ ಇಲ್ಲಿ ರಂಗನಾಥ ಸ್ವಾಮಿ ನಿಂತ ಸ್ಥಿತಿಯಲ್ಲಿ ಪೂಜೆ ಮಾಡ್ತೀವಿ. ಅದು ಒಂದು ತುಂಬ ಅಪರೂಪ ಇಲ್ಲಿ. ಸೊ ನೋಡಿ, ಇದು ಟೆಂಪಲ್ ವ್ಯೂ ಸುತ್ತಮುತ್ತ ಚೆನ್ನಾಗಿದೆ ಆ್ಯಕ್ಚುಲಿ ಎಲ್ಲ ವ್ಯೂ ಎಲ್ಲ. ಸೊ ಪಾರ್ಕಿಂಗು ಕೂಡ ಸುಮಾರು ವಿಶಾಲವಾದಂಥ ಜಾಗನೇ ಇದೆ. ನೀವು ಆರಾಮಾಗಿ ಪಾರ್ಕ್ ಮಾಡ್ಬೋದು. ಕಾರ್ ತೊಗೊಂಡು ಹೋದರೆ ಕೂಡ ಒಂದು 3.5 ಗಂಟೆ ಆಗುತ್ತೆ. ಸುತ್ತ ಎಲ್ಲ ನಿಮಗೆ ಲೇಕ್ಸ್ ಎಲ್ಲ ಸಿಗುತ್ತೆ. ನೋಡಿ, ಇದು ಟೆಂಪಲ್ ಚೆನ್ನಾಗಿದೆ. ಗೋಪುರ ಕೂಡ ಅಷ್ಟೇ. ಸೊ ಇದು ವಿಶೇಷವಾಗಿ ಮೈಸೂರು ಒಡೆಯರ ಕಾಲದಲ್ಲಿ ನಿರ್ಮಾಣವಾಗಿದ್ದು. ಸೊ ನಾವೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ. ಅಲ್ಲಿ ಒಂದು ಸ್ವಲ್ಪ ಕಬ್ಬಿನ ಹಾಲೆಲ್ಲ ಕುಡಿದು ರಿಫ್ರೆಶ್ ಆಗಿ ಆಮೇಲೆ ಮನೆ ಕಡೆಗೆ ಬಂದ್ವಿ. ಬೆಂಗಳೂರು ಹತ್ರ ಸುಮಾರು ಒಂದು 5 ಗಂಟೆ ಅಷ್ಟರಲ್ಲಿ ಬೆಂಗಳೂರು ರೀಚ್ ಆಗಿದ್ದು. ಸೊ ಮತ್ತು ಇಲ್ಲಿ ಒಂದು ಸೋಳಿಗ ಜನಾಂಗ ಅಂತ ಕೂಡ ಇರ್ತಾರೆ. ನೋಡಿ, ಲಾಸ್ಟಲ್ಲಿ ಹಾಕಿದ್ದೀನಿ. ಸದ್ಯಕ್ಕೆ ಸಾಕು. ಥ್ಯಾಂಕ್ ಯು, ಬಾಯ್.